ರಾಹುಲ್ ಗಾಂಧಿಯನ್ನು ವಶಕ್ಕೆ ಪಡೆದಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ರಾಜ್ಯದಲ್ಲಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಯತ್ನ ಮಾಡಿದ್ದು ಕಾಂಗ್ರೆಸ್. ಬಿಜೆಪಿಯಿಂದನೂ ಕೂಡ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಯತ್ನ ನಡೆದಿದೆ. ಇಲ್ಲಿ ಬೆಂಗಳೂರಿನ ಕಂಟೋನ್ಮೆಂಟ್ ಬಳಿಯಲ್ಲಿ ಭಾರೀ ಹೈಡ್ರಾಮಾ ನಡೆಯಿತು. ಬಿಜೆಪಿ ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ಎಸೆಯಲಾಗಿದೆ. ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮೊಟ್ಟೆ ಎಸ್ತಾಗಿದೆ ಅಂತ ಹೇಳಿ ಆರೋಪ ಮಾಡಲಾಗಿದೆ. ಕೆಪಿಸಿಸಿ ಕಚೇರಿ ಮುಂದೆ ಬಂದಿದ್ದು ಶಾಸಕ ಬಿಪಿ ಹರೀಶ್. ಪ್ರತಿಭಟನೆ ವೇಳೆನೇ ಮೊಟ್ಟೆ ಎಸ್ತಿದ್ದಾರೆ ಕೈ ಕಾರ್ಯಕರ್ತರು ಅಂತ ಆರೋಪ ಇದೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಮಿಷನರ್ಗೆ ಅವರು ಕಂಪ್ಲೇಂಟನ್ನು ಮಾಡಿದ್ದಾರೆ. ಬಿಜೆಪಿ ನಾಯಕರು ಹೋಗಿ ಪೊಲೀಸ್ ಕಮಿಷನರ್ ಅವರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಮೊಟ್ಟೆ ಎಸ್ತವನನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬಂದಂಥವ್ರು ನಾವೆಲ್ಲದಕ್ಕೂ ತಯಾರಿದ್ದೀವಿ. ಆದರೆ ಕಾಂಗ್ರೆಸ್ನವರು ಈಗ ಒಂದು ಗುಂಪಾಗಿ ಬಂದಾಗ ಅವರು ಏನಾದರೂ ಪ್ರತಿಭಟಿಸಿದ್ರೆ ಒಪ್ಪಿಗೆ. ನಾನು ಮುತ್ತಿಗೆ ಹಾಕಕ್ಕೆ ಬಂದಿದ್ದೆ, ಆದರೆ ಕಾಂಗ್ರೆಸ್ ಕಚೇರಿ ಎಲ್ಲಿದೆ ಅಂತ ಗೊತ್ತಿಲ್ಲ. ನಮ್ಮ ನಾಯಕರುಗಳು ಇಲ್ಲಿ ಇದ್ದಾರ ಅಂತ ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ಈ ಘಟನೆ ನಡೆದಿದೆ. ಅವರ ವರ್ತನೆಯನ್ನು ಖಂಡಿಸ್ತೀನಿ. ಮೊಟ್ಟೆ ಹೊಡೆಯೋದ್ರ ಮೂಲಕ ಅವರು ತಮ್ಮ ಬುದ್ಧಿಯನ್ನು ಅವರು ತೋರಿಸಿದ್ದಾರೆ. ದೇವರವ್ರಿಗೆ ಒಳ್ಳೇದು ಮಾಡಲಿ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತದೆ. ನಾವು ಇದರಿಂದ ಏನು ನಾವು ಭಯಭೀತರಾಗಲ್ಲ. ಮುಂದಿನ ದಿನದಲ್ಲಿ ರಾಜ್ಯಾದ್ಯಂತ ಹೋರಾಟ ಪ್ರಾರಂಭ. ನಾವೇನು ಪ್ರತಿಭಟನೆ ಮಾಡ್ತಾರೆ, ಜಸ್ಟ್ ಹಿಂಗ್ ಮೊಟ್ಟೆಯಲ್ಲಿ ತಲೆಗೆಲ್ಲ ಹೊಡೆದಿದ್ದಾರೆ. ಅಂದರೆ ಗೂಂಡಾಗಿರಿ, ರೌಡಿಸಮ್. ಈ ಕೊತ್ವಾಲನ ಗ್ಯಾಂಗ್ ಏನಿದೆ, ಈ ಕೊತ್ವಾಲನ ಸರ್ಕಾರ ಏನಿದೆ, ಎಲ್ಲ ಹೊಡೆದಿದ್ದಾರೆ. ರಾತ್ರಿ 10 ಗಂಟೆವರೆಗೂ ಸಮಯ ಕೊಟ್ಟಿದ್ದೀರಿ. ಇವತ್ತು ರಾತ್ರಿ 10 ಗಂಟೆವರೆಗೂ ಸಮಯ ಕೊಟ್ಟಿದ್ದು. ಅವ್ರನ್ನ ಬಂಧಿಸಿ ಜೈಲಿಗೆ ಕಳಿಸಿಲ್ಲ ಅಂದರೆ ನಾಳೆ ಬೆಳಗ್ಗೆ ನಾವು ವಿಧಾನಸೌಧದಲ್ಲಿ ಗಾಂಧಿ ಸ್ಟ್ಯಾಚ್ಯು ಮುಂದೆ ನಮ್ಮೆಲ್ಲ ಶಾಸಕರು, ನಮ್ಮೆಲ್ಲ MLCಗಳು ಯಾರ್ಯಾರಿದ್ದಾರೋ ಎಲ್ಲರೂ ಕೂಡ ನಾವು ಪ್ರಜಾಪ್ರಭುತ್ವದ ಉಳಿವಿಗಾಗಿ ರಕ್ಷಣೆ ಮಾಡಿ ಈ ಗೂಂಡಾ ಸರ್ಕಾರ, ಗೂಂಡೆ ಶಿವಕುಮಾರ್ ಅವರ ಸರ್ಕಾರ ತೊಲಗಬೇಕು. ಅಲ್ಲಿವರೆಗೂ ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತೀರಿ. ಈಗ ಅವರೆಲ್ಲ ಕೊತ್ವಾಲ್ ಗ್ಯಾಂಗ್ ಅಲ್ಲ ಹಿಂದೆ. ಈಗ DK ಶಿವಕುಮಾರ್ ಒಪ್ಕೊಂಡಿದ್ದಾರೆ. ನಾನು